ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಿಂದೂ ಹುಲಿ ಯತ್ನಾಳ್ ಮತ್ತು ಕುಮಾರಸ್ವಾಮಿಯ ಸೀಕ್ರೆಟ್ ಮೀಟಿಂಗ್. ಯತ್ನಾಳ್ ಅವರಿಗೆ ಜೆಡಿಎಸ್ ನಿಂದ ರಾಜ್ಯಾಧ್ಯಕ್ಷ ಹುದ್ದೆಯ ಆಫರ್. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಅಲ್ಲೋಲ ಕಲ್ಲೋಲ. ಏನಿದು ಹೊಸ ಅಪ್ಡೇಟ್? ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ನಾನು ಕೊಟ್ಟ ಹೆಡ್ಲೈನ್ಸ್ಗೆ ಪೂರಕವಾಗಿ ಕೆಲವೊಂದು ಸಂಗತಿಗಳನ್ನ ಮೊದಲು ಹೇಳ್ತೇನೆ. ಅದಾದ ನಂತರ ಹಿಸ್ಟ್ರಿ ಏನ್ ಹೇಳ್ತೇನೆ ಅನ್ನೋದನ್ನ ಹೇಳ್ತೇನೆ. ನಿನ್ನೆ ಆದಂತ ಬಸವರಾಜ ಬೊಮ್ಮಾಯಿ ಅವರ ಮಗಳ ನಿಶ್ಚಿತಾರ್ಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಮತ್ತು ಕುಮಾರಸ್ವಾಮಿ ಅವರು ಸಪರೇಟ್ ಆಗಿ ಸರಿಸುಮಾರು 15 ರಿಂದ 20 ನಿಮಿಷಗಳ ಕಾಲ ಒನ್ ಟು ಒನ್ ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಅದು ರಾಜಕೀಯ ಮಾತುಕತೆ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಅಲ್ಲಿ ಅಕ್ಕಪಕ್ಕ ಇದ್ದಂತವ್ರು ಕೂಡ ಅದನ್ನೇ ಹೇಳುವಂತ ಸಂದರ್ಭದಲ್ಲಿ ಹೌದು, ರಾಜಕೀಯ ಮಾತುಕತೆ ಆಗ್ತಾ ಇದೆ ಎನ್ನುವಂತ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ರಿವೀಲ್ ಆಗುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತು ಅದೇ ಸಂದರ್ಭದಲ್ಲಿ ಮಾತಾಡಿದಂತ ಯತ್ನಾಳ್ ಅವರು ಹೇಳಿದಂತ ಮಾತಿದೆಯಲ್ಲ, ಅದು ಈಗ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. 2010ರಲ್ಲಿ ಬಿಜೆಪಿಯಿಂದ ಮುನಿಸಿಕೊಂಡು ಜೆಡಿಎಸ್ ಸೇರಿದಂತ ಮತ್ತು ಜೆಡಿಎಸ್ ನಲ್ಲಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ಬಯಸಿದಂತ ಯತ್ನಾಳ್ ಅವರಿಗೆ 2013ರಲ್ಲಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನ ಸಿಗದ ನಂತರ ಮತ್ತೆ ಬಿಜೆಪಿಗೆ ಬಂದದ್ದು ಕೂಡ ಇತಿಹಾಸ. ಹಾಗಾಗಿ ಯತ್ನಾಳ್ ಅವರನ್ನ ಬಿಜೆಪಿ 2025 ಮಾರ್ಚ್ 26ಕ್ಕೆ 2ನೇ ಬಾರಿ 6 ವರ್ಷಗಳ ಕಾಲ ಉಚ್ಚಾಟನೆಯಾದ ನಂತರ ಯತ್ನಾಳ್ ಅವರಿಗೆ ಜೆಡಿಎಸ್ ಹೋಗ್ಲಿಕ್ಕೆ ಆಗಲ್ಲ, ಅಲ್ಲಿಂದ ಕೂಡ ಹೊರಗೆ ಬಂದಿದ್ರು. ಕಾಂಗ್ರೆಸ್ ಕೂಡ ಹೋಗ್ಲಿಕ್ಕಾಗಲ್ಲ, ಅಲ್ಲಿ ಕೂಡ ಅವರಿಗೆ ಈ ಧರ್ಮ ಯುದ್ಧ ಕಾಡುತ್ತೆ ಅನ್ನುವಂತ ಮಾತನ್ನು ಹೇಳಿ ಇದೀಗ ತ್ರಿಶಂಕು ಸ್ಥಿತಿಯಲ್ಲಿ ಯತ್ನಾಳ್ ಅವರು ಇದ್ದಾರೆ ಎನ್ನುವಂತ ಅನೇಕ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದ್ರೆ ಈಗ ಸಿಗ್ತಾ ಇರುವಂತ ಲೆಕ್ಕಾಚಾರದ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ಯಡಿಯೂರಪ್ಪನವರ ನೇತೃತ್ವದ ಅಥವಾ ವಿಜೇಂದ್ರ ಅವರ ನೇತೃತ್ವದ ಬಿಜೆಪಿಗೆ ಸಾರಾಸಗಟಾಗಿ ಯತ್ನಾಳ್ ಹೋಗಲ್ಲ ಎನ್ನುವಂತ ಪಕ್ಕಾ ಮಾಹಿತಿ ಇದೀಗ ಸಿಗ್ತಾ ಇದೆ. ಮತ್ತು ಯತ್ನಾಳ್ ಅವರು ಹೊಸ ಪಕ್ಷ ಕಟ್ಟಬಹುದು ಅಥವಾ ಜೆಡಿಎಸ್ಗೆ ಹೋಗಬಹುದು ಎನ್ನುವಂತ ಕೆಲವೊಂದು ಲೆಕ್ಕಾಚಾರ ಕೂಡ ಇತ್ತು. ಆದ್ರೆ ಇದೀಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಕುಮಾರಸ್ವಾಮಿ ಅವರು ಯತ್ನಾಳ್ ಅವರಿಗೆ ಅತ್ಯಂತ ದೊಡ್ಡ ಆಫರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದು ಯಾವ ಲೆಕ್ಕದಲ್ಲೂ ಆಫರ್ ಅಂದ್ರೆ, ಆಗ ನಮ್ಗೆ ಸ್ವಲ್ಪ ಕಷ್ಟ ಇತ್ತು, ಸ್ವಲ್ಪ ಗೊಂದಲ ಇತ್ತು. 2013ರಲ್ಲಿ ನಿಮಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ಲಿಕ್ಕಾಗಿಲ್ಲ, ಆದ್ರೆ ಈಗ ನಮ್ಮ ಪಕ್ಷಕ್ಕೆ ಬಂದ್ರೆ ನಿಮ್ಮನ್ನೇ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತೇವೆ ಮತ್ತು ನಮ್ಮ ಮಗನಾದಂತ ನಿಖಿಲ್ ಅವರು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ ಮತ್ತು ಈ ದಕ್ಷಿಣ ಕರ್ನಾಟಕವನ್ನು ನೋಡ್ಕೊಳ್ತಾರೆ, ನೀವು ಉತ್ತರ ಕರ್ನಾಟಕವನ್ನು ನೋಡ್ಕೊಳ್ಬೇಕು ಮತ್ತು ಅಲ್ಲಿ ಜಾಸ್ತಿ ಸೀಟನ್ನ ಗೆಲ್ಲುವಲ್ಲಿ ನಿಮ್ಮ ಪಾತ್ರ ಕೂಡ ಬೇಕು ಮತ್ತು ಈ ಮೂಲಕ ನಿಮ್ಮನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದಂತೆ ಯಡಿಯೂರಪ್ಪನ ಕುಟುಂಬವನ್ನ ಸೋಲಿಸಬೇಕೆನ್ನುವಂತ ಮಾಹಿತಿಯನ್ನ ಕೊಟ್ಟಿರಬಹುದಾದಂತ ಸಾಧ್ಯತೆ ಇದೆಯನ್ನು ಕೂಡ ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇವು ಯಾವ ಹಂತಕ್ಕೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋ ಕೂಡ ನೋಡ್ಬೇಕು. ಆದ್ರೆ ಈಗ ಸದ್ಯದ ಮಟ್ಟಿಗೆ ಜೆಡಿಎಸ್ ಮತ್ತು ಬಿಜೆಪಿ ಕೇಂದ್ರದಲ್ಲಿ ಮೈತ್ರಿ ಇದೆ, ರಾಜ್ಯದಲ್ಲಿ ಯಾವುದು ಮೈತ್ರಿ ಇಲ್ಲ. ಆದ್ರೆ ಕೇಂದ್ರದಲ್ಲಿ ಮೈತ್ರಿಯ ಪ್ರಕಾರ ಒಂದೊಳ್ಳೆ ಸಂಬಂಧ ಕೂಡ ಇದೆ. ಯಾಕಂದ್ರೆ 2023 ತನಕ ಮೈತ್ರಿ ಮುಂದುವರಿಬಹುದು. ಆದ್ರೆ ಸ್ಥಳೀಯ ಚುನಾವಣೆ ಅಥವಾ ನಮ್ಮ ರಾಜ್ಯದ ಚುನಾವಣೆ ಬಂದಾಗ ಕೇಂದ್ರ ನಾಯಕರ ಮನವೊಲಿಸಿ ಇಲ್ಲ ಬಿಜೆಪಿ ಅವರು ಕೂಡ ಹೇಳ್ಬೋದಿಲ್ಲ, ನಾವು ಜೆಡಿಎಸ್ ಜೊತೆ ನಾವು ರಾಜ್ಯ ಸರ್ಕಾರ ಅಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಲ್ಲ, ನಾವು ಸಪರೇಟ್ ಆಗಿ ಚುನಾವಣೆ ಮಾಡ್ತೇವೆ, ಒಂದು ಹಂತಕ್ಕೆ ಮೈತ್ರಿ ಬೇಕಾದಾಗ ಚುನಾವಣಾ ನಂತರ ನಾವು ಮೈತ್ರಿಯನ್ನ ಮಾಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳಿ ಸದ್ಯಕ್ಕೆ ಮೈತ್ರಿ ಮುರಿದುಕೊಳ್ಳುವಂತ ಸಾಧ್ಯತೆ ರಾಜ್ಯ ಮಟ್ಟಕ್ಕೆ ಕಂಡು ಬರ್ತಾ ಇದೆ. ಅದಕ್ಕೆ ಮುಖ್ಯವಾದ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವರು ಕೊಟ್ಟಂತ ಹೇಳಿಕೆ ಇರಬಹುದು. ಯಾಕಂದ್ರೆ ಅವ್ರು ಹೇಳ್ತಾನೆ ಇದ್ರು 2028ರಲ್ಲಿ ಜನ ಆಸೆ ಪಡ್ತಾ ಇದ್ದಾರೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಯಾಗಿ ನೋಡ್ಬೇಕೆನ್ನುವಂತ ಒಂದು ಕಾರಣ ಇದೆ, ಆಸೆ ಇದೆ ಅನ್ನುವಂತ ಹೇಳಿಕೆ ಕೊಟ್ಟ ನಂತರ ಅವ್ರ ವಿರುದ್ಧವಾಗಿ ಬಿಜೆಪಿ ಅನೇಕರು ವಾಗ್ದಾಳಿಯನ್ನು ಮಾಡಿದ್ರು. ಮುಖ್ಯಮಂತ್ರಿ ಮಾಡೋದು ಬಿಡೋದು ಅದು ರಾಜ್ಯದ ಚುನಾವಣೆ ನಂತರ ಆಗತ್ತೆ, ಒಂದ್ ವೇಳೆ 113 ಸೀಟನ್ನು ಗೆದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಲಿ ಅನ್ನುವಂತ ನೇರವಾದ ಮಾತನ್ನ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಕೊಟ್ಟಿದ್ರು. ಅದಕ್ಕೆ ಪೂರಕವಾಗಿ ಪ್ರೀತಮ್ ಗೌಡ ಕೂಡ ಎಲ್ಲ ಹೇಳಿಕೆಯನ್ನು ಕೊಟ್ಟು ಅದಾದ ನಂತರ ಬೀದಿ ರಂಪಾಟ ಆಯ್ತು. ಈಗ ಸ್ವಲ್ಪ ತಣ್ಣಗೆ ಆಗಿದ್ರೆ ನನಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರ ಅವರು ಜೆಡಿಎಸ್ ಜೊತೆ ಮೈತ್ರಿಗೆ ಒಪ್ತಾ ಇಲ್ಲ, ರಾಜ್ಯದಲ್ಲಿ ನಾವು 150 ಸೀಟನ್ನ ಏಕಾಂಗಿ ಗೆಲ್ಸ್ಕೊಂಡು ಬರ್ತೀವಿ ಅನ್ನುವಂತ, ಅಥವಾ ನಿನ್ನೆ ಯಡಿಯೂರಪ್ಪನ ಹೇಳಿದಂತ ಮಾತಿದೆಯಲ್ಲ, 50 ವರ್ಷ ರಾಜಕೀಯದಲ್ಲಿ ಪೂರ್ಣಗೊಳಿಸಿದ ನಂತರ ಕಾರ್ಯಕಾರಿಣಿ ಸಮಿತಿಯಲ್ಲಿ ಹೇಳಿದಂತ ಮಾತು, ನಾವು ಏಕಾಂಗಿಯಾಗಿ ಈ ಸಲ ಮ್ಯಾಜಿಕ್ ನಂಬರ್ ಅನ್ನು ತಲುಪಲೇಬೇಕೆನ್ನುವಂತ ಹಠವನ್ನ ತೊಟ್ಟು ರಾಜ್ಯ ಪ್ರವಾಸವನ್ನ ಕೈಗೊಳ್ಳುವಂತ ಎಲ್ಲ ಸಾಧ್ಯತೆ ಕೂಡ ಇದೆ. ಹೀಗಾಗಿ
ಯತ್ನಾಳ್ ಅವರು ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಒಂದು ಸೀಟ್ ಗೆಲ್ಲೋದಕ್ಕಿಂತ ಬಿಜೆಪಿಗೆ ಸೆಟ್ ಹೊಡಿಬೇಕೆನ್ನುವಂತ ಕಾರಣಕ್ಕಾಗಿ ನಿನ್ನೆ ಆದಂತ ಒಂದು ಮಾತುಕತೆ ಅಂದ್ರೆ ಕುಮಾರಸ್ವಾಮಿ ಮತ್ತು ಯತ್ನಾಳ್ ಅವರು ಸುದೀರ್ಘವಾಗಿ 15 ನಿಮಿಷಗಳ ಕಾಲ ಹೆಚ್ಚು ಮಾತುಕತೆಯನ್ನು ಆಡಿದರೆ, ಒಂದ್ ವೇಳೆ ಮೈತ್ರಿ ಇದ್ದರೆ, ರಾಜ್ಯದಲ್ಲಿ ಮೈತ್ರಿ ಇದ್ದರೆ ಜೆಡಿಎಸ್ ಮತ್ತು ಬಿಜೆಪಿ ನಡುವೆ ರಾಜ್ಯದಲ್ಲಿ ಮೈತ್ರಿ ಇದ್ದರೆ 2027-28 ತನಕ ಮೈತ್ರಿ ಇದ್ದು ಚುನಾವಣಾ ಪೂರ್ವವಾಗಿ ಮೈತ್ರಿ ಮಾಡಿಕೊಂಡ್ರೆ ಆಗ ಯತ್ನಾಳ್ ಅವರು ಬಿಜೆಪಿಗೆ ಸೇರ್ತಾರ ಬಿಡ್ತಾರ ಅನ್ನೋದು ಕೂಡ ಕುತೂಹಲವಾಗಬಹುದು. ಆದ್ರೆ ಒಂದ್ ವೇಳೆ ಮೈತ್ರಿ ಕಳೆದುಕೊಂಡು ಹೋಗುವಂತ ಸಂದರ್ಭ ಬಂತು ಅಥವಾ ಯತ್ನಾಳ್ ಅವರನ್ನ ಬಿಜೆಪಿಯನ್ನ ಕೇಳದೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಏನಾದ್ರೂ ಜೆಡಿಎಸ್ ನ ಪ್ರೈಮರಿ ಒಂದು ಮೆಂಬರ್ಶಿಪ್ ಅನ್ನ ಕೊಟ್ಟು ಅದಾದ ನಂತರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಮುರಿದು ಬೀಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತು ಅದು ಕೂಡ ಬಿಜೆಪಿ ಕೂಡ ಬೇಕು ಮತ್ತು ಜೆಡಿಎಸ್ ಕೂಡ ಮೈತ್ರಿ ಮುರಿದುಕೊಳ್ಳಿಕ್ಕೆ ಯತ್ನಾಳ್ ಎನ್ನುವಂತ ಒಂದು ಬಿಜೆಪಿ ವಿರೋಧಿಯನ್ನ ನಾವು ತಂದ್ರೆ ಅದು ಸಾರಸಗಟ್ಟಾಗಿ ನಮ್ಮ ಮಧ್ಯ ಮೈತ್ರಿ ಮುರಿದುಕೊಳ್ಳುತ್ತೆ ಅನ್ನುವಂತ ಕಾರಣ ಕೂಡ ಹೇಳ್ಬೋದು. ಅದು ಆಗ ಕಾರಣ ಆಗತ್ತೆ ಅನ್ನುವಂತ ಒಂದು ಯೋಚನೆ ಕೂಡ ಇದೆ. ಹೀಗಾಗಿ ಯತ್ನಾಳ್ ಅವರನ್ನು ತಂದ್ರೆ ಅದು ಬಿಜೆಪಿಗೂ ಲಾಭ ಆಗತ್ತೆ, ಯಾಕಂದ್ರೆ ಇಲ್ಲ ನಮ್ಮ ಮೈತ್ರಿ ಮುರಿದುಕೊಳ್ಳಿಕ್ಕೆ ಒಂದು ಕಾರಣ ಆಯ್ತು ಅನ್ನುವಂತ ಲೆಕ್ಕಾಚಾರ ಇವರಿಗಿರ್ಬೋದು. ಜೆಡಿಎಸ್ ಕೂಡ ಯತ್ನಾಳ್ ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪಕ್ಷವನ್ನು ಬಲಪಡಿಸಬಹುದು ಮತ್ತು ಯತ್ನಾಳ್ ಅವರು ತರುವ ಮುಖಾಂತರ ನಮ್ಮ ಮೈತ್ರಿ ಸ್ವಲ್ಪ ದೂರ ಸಾಗ್ಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅನ್ನುವಂತ ಕಾರಣ ಕೂಡ ಇರಬಹುದು. ಇನ್ನು 1994ರಲ್ಲಿ ಬಿಜೆಪಿಯಿಂದ ಯತ್ನಾಳ್ ಅವರು ಬಿಜಾಪುರ ನಗರ ಕಾನ್ಸ್ಟಿಟ್ಯೂಷನ್ ಗೆದ್ದಿರ್ತಾರೆ. ಅದಾದ ನಂತರ 2004ರಲ್ಲಿ ಗೆದ್ದಿರ್ತಾರೆ. ಆದ್ರೆ 2008-9ರಲ್ಲಿ ಬಿಜಾಪುರ ಅಂದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರವು ಡಿಲಿಮಿಟೇಷನ್ ಆದ ಕಾರಣಕ್ಕಾಗಿ ಬಿಜಾಪುರ ನಗರ SC ಕಾನ್ಸ್ಟಿಟ್ಯೂನ್ಸಿ ಹೋದ ಕಾರಣಕ್ಕೆ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಗಲ್ಲ. ಅವರು ಬೇರೆ ಬೇರೆ ಕ್ಷೇತ್ರಗಳನ್ನ ಕೇಳ್ತಾರೆ, ಆದ್ರೆ ಟಿಕೆಟ್ ಸಿಗದಂತ ಕಾರಣಕ್ಕಾಗಿ ಅವರು ರೊಚ್ಚಿಗೆದ್ದು ಮತ್ತು 2010ರಲ್ಲಿ ಜೆಡಿಎಸ್ ಅನ್ನು ಸೇರ್ತಾರೆ. ಆದ್ರೆ ಜೆಡಿಎಸ್ ಸೇರಿ ಅಲ್ಲಿ ಕೆಲವೊಂದು ತಮ್ಮ ಜೆಡಿಎಸ್ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಜೆಡಿಎಸ್ ಸೆಕ್ರೆಟರಿ ಆಗಿ ಕೂಡ ಅವರು ಆಯ್ಕೆ ಆಗ್ತಾರೆ. ಆದ್ರೆ 2013ರಲ್ಲಿ ಚುನಾವಣೆ ಆದಾಗ ಅವರು ಮತ್ತೆ ಜೆಡಿಎಸ್ ನಿಂದ ಬಿಜಾಪುರ ನಗರದಲ್ಲಿ ನಿಲ್ತಾರೆ. ಆದ್ರೆ ಕಾರಣಾಂತರವಾಗಿ ಸೋಲ್ಬೇಕಾಗುತ್ತೆ. ಆದ್ರೆ ಸೋತ ನಂತರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳ್ತಾರೆ. ಆದ್ರೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೇಳ್ತಾರೆ ಜೆಡಿಎಸ್ ನಿಂದ. ಆದ್ರೆ ಜೆಡಿಎಸ್ ನ ಅದಕ್ಕೆ ಸುತಾರಾಮ್ ಒಪ್ಪಲ್ಲ. ಜೆಡಿಎಸ್ ಅಂದ್ಕೂಳೆ ಗೊತ್ತುಂಟಲ್ಲ, ಅದು ತಾತನಿಂದ ಮಗನಿಂದ ಮೊಮ್ಮ ಹಾಗೆ ಸ್ವಲ್ಪ ಬರ್ಬೇಕಾಗತ್ತೆ. ಯಾರಿಗೆ ಕೊಟ್ಟರು ಕೂಡ ಅದು ಅಧಿಕಾರ ಸಂಪೂರ್ಣವಾಗಿ ಕೊಡಲ್ಲ. ಹಾಗಾಗಿ ಕೊಡದಿದ್ದ ಕಾರಣಕ್ಕೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕೊಡದಿದ್ದ ಕಾರಣಕ್ಕಾಗಿ ಯತ್ನಾಳ್ ಅವರು ಮತ್ತೆ ಬಿಜೆಪಿ ಬರ್ತಾರೆ. ಬಿಜೆಪಿ ಬಂದು ಬಿಜೆಪಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಕೆಲವೊಂದು ಕಾರಣದಿಂದಾಗಿ ಬಿಜೆಪಿ ವಿರುದ್ಧ ಹರಿಯಾಯಿತು ಮತ್ತು ಬಿಜೆಪಿ ವಿರೋಧ ಚಟುವಟಿಕೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಪ್ರಥಮ ಬಾರಿಗೆ 2015ರಲ್ಲಿ ಬಿಜೆಪಿ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡ್ತು. ಅದು 2015ರಿಂದ 2021 ತನಕ ಇತ್ತು. ಆದ್ರೆ ಯಡಿಯೂರಪ್ಪನವರು ಒಂದು ಸ್ವಲ್ಪ ಕೈ ಚಳಕ, ಯಡಿಯೂರಪ್ಪನವರು ಹೈಕಮಾಂಡ್ ಒಲಿಸಿ 2018ರ ವೇಳೆಗೆ ಈ 6 ವರ್ಷಗಳ ಎಕ್ಸ್ಪೆಲ್ ಅನ್ನ 3 ವರ್ಷಕ್ಕೆ ಇಳಿಸಿ 2018ಕ್ಕೆ ಮತ್ತೆ ಬಿಜೆಪಿ ಕರೆತಂದು ಅವರನ್ನ ಬಿಜಾಪುರ ನಗರ ಕಾನ್ಸ್ಟಿಟ್ಯೂನ್ಸಿಗೆ ಟಿಕೆಟ್ ಅನ್ನು ಕೊಟ್ಟು ಗೆಲ್ಲಿಸ್ತಾರೆ. ಅಂದಿನಿಂದ ಇಲ್ಲೇ ತನಕ ಅವರು ಗೆದ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮ್ ಯಡಿಯೂರಪ್ಪನವರ ವಿರುದ್ಧ ಮತ್ತು ಯಡಿಯೂರಪ್ಪನವರ ಮಗನ ವಿರುದ್ಧ ಹರಿಹಾಯ್ದ ಕಾರಣಕ್ಕಾಗಿ ಒಂದು ಹಂತಕ್ಕೆ ಮಿತಿ ಮೀರದ ಕಾರಣಕ್ಕಾಗಿ 2025 ಮಾರ್ಚ್ 26ರಂದು ಅವರನ್ನ ಮತ್ತೆ 6 ವರ್ಷಗಳ ಕಾಲ ಸೆಕೆಂಡ್ ಟೈಮ್ ಅವರನ್ನ ಬಿಜೆಪಿ ತಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿತು ಮತ್ತು ಅದಕ್ಕೆ ಬೇರೆ ಬೇರೆಯಾದ ಕಾರಣ ಕೂಡ ಇದೆ. ಆದ್ರೆ ಇಲ್ಲಿ ಯತ್ನಾಳ್ ಜೆಡಿಎಸ್ಗೆ ಬರೋದ್ರಿಂದ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಲೇಬೇಕಾಗತ್ತೆ. ಇಲ್ಲಿ ವಿಜೇಂದ್ರ ಅವರ ವಿರೋಧಿ ಬಣ ಇದೆಯಲ್ಲ, ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್, BP ಹರೀಶ್, ಹೀಗೆ ಎಲ್ಲರೂ ಕೂಡ ಬಿಜೆಪಿಗೆ ಮತ್ತೊಂದು ಸವಾಲು ಹಾಕುವಂತ ಕೆಲಸ ಇದೆ. ಒಂದು ವೇಳೆ ನೀವು ಏನಾದ್ರೂ ನಮ್ಮ ಮಾತನ್ನ ಪರಿಗಣಿಸಲಿಲ್ಲ, ನಮ್ಮ ಬೇಡಿಕೆ ನೀವು ಪೂರೈಸಲಿಲ್ಲ ಅಂದ್ರೆ ನಾವು ಕೂಡ ಯತ್ನಾಳ್ ಅವರಂತೆ ಜೆಡಿಎಸ್ಗೆ ಹೋಗ್ತೇವೆ ಎನ್ನುವಂತ ಒಂದು ಸವಾಲು ಒಡ್ಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ಯತ್ನಾಳ್ ಅವ್ರನ್ನ ಕಳ್ಕೊಳ್ಳುವ ಜೊತೆಗೆ ಈ ರೆಬಲ್ ನಾಯಕರನ್ನು ಕೂಡ ಕಳ್ಕೊಳ್ಬೇಕಾಗತ್ತೆ. ಆದ್ರೆ ಪ್ರತಾಪ್ ಸಿಂಹ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಲಿಕ್ಕೆ ಪರೋಕ್ಷವಾಗಿ ಜೆಡಿಎಸ್ ಮತ್ತು ಕುಮಾರಣ್ಣವರು ಸಹ ಕಾರಣ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಯತ್ನಾಳ್ ಅವ್ರನ್ನ ಜೆಡಿಎಸ್ ಸೇರಿಸ್ಕೊಂಡ್ರೆ ಅದು ಬಿಜೆಪಿಗೆ ಪರೋಕ್ಷವಾಗಿ ಕಷ್ಟ ಆಗತ್ತೆ. ಒಂದ್ ವೇಳೆ ಯತ್ನಾಳ್ ಅವರು ಇಂಡಿಪೆಂಡೆಂಟ್ ಆಗಿ ನಿದ್ರೆ ಅಷ್ಟು ಬಿಜೆಪಿಗೆ ಲಾಸ್ ಆಗಲ್ಲ. ಆದ್ರೆ ಯತ್ನಾಳ್ ಅವ್ರು ಏನಾದ್ರೂ ಜೆಡಿಎಸ್ಗೆ ಹೋಗ್ಬಿಟ್ರೆ ಅದು ದೊಡ್ಡದಾದಂತ ಲಾಸ್ ಆಗತ್ತೆ ಬಿಜೆಪಿ. ಆದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಸಪೋರ್ಟ್ ಆಗುವಂತ ಎಲ್ಲಾ ಚಾನ್ಸಸ್ ಕೂಡ ಇದೆ. ಯಾಕಂದ್ರೆ ಯತ್ನಾಳ್ ಅಂದ್ಕೊಳ್ಳೋದು
ಹಿಂದೂ ಹುಲಿ ಹಿಂದೂ ಹುಲಿ ಹಿಂದೂ ಹುಲಿ. ಆದ್ರೆ ಆ ಹಿಂದೂ ಹುಲಿ ಅಲ್ಪಸಂಖ್ಯಾತರ ವಿರೋಧಿ ಎನ್ನುವಂತ ಕಾರಣಕ್ಕಾಗಿ ಈಗ ಅಲ್ಪಸಂಖ್ಯಾತರ ಮತಗಳು ಹೇಗೆ ಜೆಡಿಎಸ್ ಬರ್ತಾವಲ್ಲ, ಅದು ಕೂಡ ಜೆಡಿಎಸ್ ನಿಂದ ದೂರ ಆಗಿ ಅಪ್ಪಟ ಎಲ್ಲಾ ಮುಸ್ಲಿಂ ಬಾಂಧವರು ಅಥವಾ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕಡೆ ಹೋಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಇಲ್ಲೇ ತನಕ ಅಲ್ಪಸಂಖ್ಯಾತರ ಕೂಡ ಅದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಗೆ ಮತಗಳು ಬರ್ತಾ ಇತ್ತು. ಹಾಗಾಗಿ ಲಾಸ್ಟ್ ಇಲೆಕ್ಷನ್ ಅಲ್ಲಿ ಆ ಮತಗಳು ಕೂಡ ಕಾಂಗ್ರೆಸ್ಗೆ ಹೋಗಿ ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಲ್ಪಸಂಖ್ಯಾತರು ಮತ ಹಾಕಲ್ಲ ಎನ್ನುವಂತ ಮಾತುಗಳ ನಡುವೆ ಕೂಡ ಕೆಲವೊಂದಷ್ಟು ಜನ ಅಲ್ಪಸಂಖ್ಯಾತರು ಅಥವಾ ಮುಸ್ಲಿಮರು ಜೆಡಿಎಸ್ ಗೆ ಮತ ಹಾಕಿದ್ರು. ಆದ್ರೆ ಒಂದು ವೇಳೆ ಏನಾದ್ರೂ ಯತ್ನಾಳ್ ಅವರು ಜೆಡಿಎಸ್ ಅನ್ನ ಸೇರ್ಕೊಂಡ್ರೆ ಅಥವಾ ಜೆಡಿಎಸ್ ನಿಂದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡ್ರೆ ಅಲ್ಪಸಂಖ್ಯಾತರು ಯಾವ ಕಾರಣಕ್ಕೂ ಕೂಡ ಜೆಡಿಎಸ್ ನಮಗೆ ಮತ ಹಾಕಲ್ಲ ಎನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಬರ್ತಾ ಇದೆ ಮತ್ತು ಅದು ಪರೋಕ್ಷವಾಗಿ ಕಾಂಗ್ರೆಸ್ಗೆ ಸಪೋರ್ಟ್ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಯತ್ನಾಳ್ ಅವರು ಯಾವಾಗ ಮಂಡ್ಯ ಪ್ರವಾಸ ಕೈಗೊಂಡಾಗ ಅವರಿಗೆ ಸಿಕ್ಕಂತ ಒಂದು ದೊಡ್ಡದಂತ ಕ್ರೌಡ್ ಪುಲ್ಲಿಂಗ್ ಇದೆಯಲ್ಲ ಅಥವಾ ಅವರಿಗೆ ಜನ ಬೆಂಬಲ ನೋಡಿ ಯತ್ನಾಳ್ ಅವರಿಗೆ ಅನ್ಸ್ತದೆ ಇಲ್ಲೂ ಕೂಡ ನಾನು ಕೂಡ ರಾಜ್ಯದ ನಾಯಕನಾಗಿ ಬೆಳೀತಾ ಇದ್ದೇನೆ ಮತ್ತು ನನ್ನ ಸಪೋರ್ಟ್ ಯಾವ್ದಾದ್ರು ಪಕ್ಷಕ್ಕೆ ಸಿಕ್ಕರೆ ಅದು ಕೂಡ ಒಂದು ಒಳ್ಳೇದಾಗುತ್ತೆ ಅನ್ನುವಂತ ಕಾರಣ ಯತ್ನಾಳ್ ಅವರಿಗೆ ಗೊತ್ತಿದೆ ಮತ್ತು ಪರೋಕ್ಷವಾಗಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಹಾಗಾಗಿ ಕುಮಾರಸ್ವಾಮಿ ಅಂದ ಕೂಡಲೇ ಅವರೊಂಥರ ಸ್ನೇಹಮಯಿ, ಯಾರನ್ನ ಹೇಗೆ ಬೇಕಾದ್ರೂ ಮನವೊಲಿಸುವಂತ ಒಂದು ಬುದ್ಧಿವಂತಿಕೆ ಇದೆ. ಹಾಗಾಗಿ ಯತ್ನಾಳ್ ಅವರನ್ನ ಆಲ್ಮೋಸ್ಟ್ ಸೆಳೆದಿದ್ದಾರೆ ಅನ್ನುವಂತ ಮಾತು ಇದೀಗ ಕೇಳಿ ಬರ್ತಾ ಇದೆ ಮತ್ತು ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡುವಂತ ಬಿಗ್ ಆಫರ್ ಅನ್ನ ಕುಮಾರಸ್ವಾಮಿ ಅವರು ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಈ ಮಾತುಕತೆ ಸಫಲ ಆಗಿದೆ ಅನ್ನೋದಕ್ಕೆ ಯತ್ನಾಳ್ ಅವರು ನಿನ್ನೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಾಕ್ಷಿ ಆಗತ್ತೆ. ಯತ್ನಾಳ್ ಅವರು ಹೇಳ್ತಾರೆ, ವಿಜೇಂದ್ರ ಅವರಿಗೆ ಈ ಜೆಡಿಎಸ್ ನ ಮೈತ್ರಿ ಸುತಾರಾಂ ಒಪ್ತಾ ಇಲ್ಲ. ಯಾಕಂದ್ರೆ ಒಂದ್ ವೇಳೆ 2028ರಲ್ಲಿ ಚುನಾವಣೆಯಲ್ಲಿ ಮೈತ್ರಿ ಸರ್ಕಾರ ಗೆದ್ರೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಒಂದು ಭಯ ಅವ್ರಿಗೆ ಕಾಡ್ತಿದೆ. ಜೊತೆಗೆ ಜೆಡಿಎಸ್ ಇಲ್ಲ ಅಂದಿದ್ರೆ 2024ರ ಚುನಾವಣೆಯಲ್ಲಿ ತುಮಕೂರು ಗೆಲ್ತಾ ಇರಲಿಲ್ಲ, ಜೆಡಿಎಸ್ ಸಪೋರ್ಟ್ ನಿಂದಲೇ ಬಿಜೆಪಿ ಗೆದ್ದಿದೆ. ಕೋಲಾರ ಗೆಲ್ತಾ ಇರಲಿಲ್ಲ, ಚಿತ್ರದುರ್ಗ ಗೆಲ್ತಾ ಇರಲಿಲ್ಲ, ಮೈಸೂರು ಗೆಲ್ತಾ ಇರಲಿಲ್ಲ. ಹಾಗೆ 5-6 MP ಸೀಟ್ಗಳು ಗೆಲ್ತಾ ಇರಲಿ ಅನ್ನೋದಕ್ಕೆ ಗೆದ್ದಂತ ಎಂಪಿಗಳೇ ಸತ್ಯವನ್ನ ನುಡಿದಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ ಬೆಳವಣಿಗೆಯನ್ನ ಬಿಜೆಪಿ ವಿಜೇಂದ್ರ ಸಹಿಸ್ತಾ ಇಲ್ಲ ಮತ್ತು ನಾನು ಕೊನೆಯ ಉಸಿರು ಇರುವ ತನಕ ಬಿಜೆಪಿಯ ವಿಜೇಂದ್ರ ಮತ್ತು ಯಡಿಯೂರಪ್ಪನ ವಿರುದ್ಧ ನಾನು ಹರಿಹಾಯ್ತಾನೇ ಇರ್ತೇನೆ ಅನ್ನುವಂತ ಮಾತನ್ನ ಹೇಳುವುದರ ಮುಖಾಂತರ ಮತ್ತೆ ನಾನು ಬಿಜೆಪಿ ಕಡೆ ಮುಖ ಮಾಡಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ ಆಡುವುದರ ಮುಖಾಂತರ ನಾನು ಜೆಡಿಎಸ್ ಕಡೆ ಮುಖ ಮಾಡಿದ್ದೇನೆ ಮತ್ತು ನನಗೆ ಈಗ ಜೆಡಿಎಸ್ ನಿಂದ ರಾಜ್ಯಾಧ್ಯಕ್ಷ ಹುದ್ದೆಯ ಆಫರ್ ಇದೆ ಅನ್ನುವಂತ ಪರೋಕ್ಷ ಸಂದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ 1 ತಿಂಗಳು 2 ತಿಂಗಳ ಒಳಗಾಗಿ ಎಲ್ಲವೂ ಕೂಡ ಸ್ಪಷ್ಟ ಸಂದೇಶ ಜನರ ಮುಂದೆ ಸಿಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.